ಕಾಗಜು ಬಿರಿಯಾನಿ ಮೊಟ್ಟೆ ಎಣ್ಣೆ ಸೂಪರ್ ಕಾಂಬಿನೇಷನ್. ಅಮ್ಮ ಹೆಂಗೈತೆ? ಬಿರಿಯಾನಿ ಬಿರಿಯಾನಿ ಸೂಪರ್ ಬಿರಿಯಾನಿ. ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭವ್ಯ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಷ್ಟು ದಿನದ ನಂತರ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ನನಗೆ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಬ್ಬ ಅಂತ ಹೇಳಿ ತವ್ರ ಮನೆಗೆ ಬಂದಿದ್ದೆ. ಸೊ ಹೊಸದಕ್ಕೂ ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ಇದ್ವಿ. ಮನೆಯಲ್ಲಿ ಮಟನ್ ತಂದಿದ್ರು. ಸೊ ಏನೇನು ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ಮಟನ್ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಇವತ್ತು ಆಸೆನ ಈಡೇರಿಸ್ಕೊತಾ ಇದ್ದೀನಿ. ಮಟನ್ ಬಿರಿಯಾನಿ ಜೊತೆಗೆ ಮಟನ್ ಸಾಂಬಾರು ಮತ್ತು ಬೊಟ್ಟಿ ಗೊಜ್ಜನ್ನ ಮಾಡಿದರು. ಎಲ್ಲ ಐಟಮ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬಿರಿಯಾನಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಮತ್ತು ಪುದೀನ ಹಾಗೆ ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಟ್ ಮಾಡಿರೋ ಈರುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಬೆಳೆದಿರ್ತಕ್ಕಂಥ ಅರಿಶಿನ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಇಂಚಷ್ಟು ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಟ್ ಮಾಡಿರ್ತಕ್ಕಂಥ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2ರಿಂದ 3 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಮಟನ್ ಸಾರಿಗೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಒಂದು ಬಾಣಲಿಗೆ 2 ದಪ್ಪದಾದ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಖಾರದ ಮೆಣಸಿನ್ಕಾಯಿ, ಒಂದು 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮಟನ್ ಸಾರು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡಿರ್ತಕ್ಕಂಥ ಶುಂಠಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಹಸಿ ಅರಿಶಿನ ಕೂಡ ಒಂದು 4ರಿಂದ 5 ಪೀಸ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರಿಶಿನ ರುಚಿಗಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಪುದೀನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮೀಡಿಯಮ್ ಸೈಜ್ನ ಒಂದು 3 ಟೊಮೊಟೊನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಕಾಯಿ ತುರಿನ ತುರಿದು ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಒಂದು ಸಿಂಪಲ್ಲಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕಡಲೆನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗಸಗಸೆನ ಹಾಕ್ಕೊಳ್ಳೋದನ್ನ ಮರೆತುಬಿಟ್ಟಿದ್ದೆ. ಸೊ ಗಸಗಸೆನೂ ಕೂಡ ಲಾಸ್ಟ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಲಾಸ್ಟ್ನಲ್ಲಿ ಧನಿಯಾ ಪುಡಿ ಮತ್ತು 2 ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಂಡಿರೋದು ಸ್ಕಿಪ್ ಆಗಿದೆ. ಅದನ್ನು ಕೂಡ ನೀವು ಸೇರಿಸ್ಕೊಂಡು ಹಾಕೊಬೋದು. ಹಳ್ಳಿ ಕಡೆ ಕರೆಂಟ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಎಲ್ಲ ಖಾರ ಎಲ್ಲ ಏನು ರುಬ್ಬೋದಿರುತ್ತೋ ಅದನ್ನೆಲ್ಲ ಮುಂಚೆನೇ ರುಬ್ಬಿಸ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಮಟನ್ನ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಣ್ಣದಾಗಿ ಒಗ್ಗರಣೆ ಹಾಕ್ಬಿಟ್ಟು ಅಮ್ಮ ಮಟನ್ನ ಬೇಯಿಸ್ಕೊತಾ ಇದ್ದಾರೆ. ಒಳಗಡೆ ಬೇಯಿಸ್ಕೊಂಡ್ರು. ನಾನು ಬಿರಿಯಾನಿನ ಹೊರಗಡೆ ಒಲೆ ಮೇಲೆ ಮಾಡ್ತಾಯಿದ್ದೆ. ಅಮ್ಮ ಮಟನ್ ಹುರಿಯೋದಕ್ಕೆ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರ್ಕೊಂಡು ಆಮೇಲೆ ಮಟನ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ 2 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಬೇಯಿಸ್ತಾರೆ. ಒಂದು 3ರಿಂದ 4 ವಿಷಲ್ನ ಬೇಯಿಸ್ಬಿಟ್ಟು ಆಮೇಲೆ ನಾನು ಬಿರಿಯಾನಿಗೆ ಪೀಸ್ನ ತೊಗೊತೀನಿ. ಮಟನ್ ಪೀಸ್ ಬೆಂದಿತ್ತು. ಸೊ ನಾನು ಬಿರಿಯಾನಿಗೆ ಈರುಳ್ಳಿ, ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಮತ್ತು ಪುದೀನನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಬ್ಬಿರ್ತಕ್ಕಂಥ ಮಸಾಲೆ, ಒಂದು ಬಿರಿಯಾನಿ ಪೌಡರ್ನ ತೊಗೊಂಡಿದ್ದೀನಿ. ಒಲೆಯಲ್ಲಿ ಯಾವುದೇ ಅಡುಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಬಿರಿಯಾನಿ ಮಾಡೋಣ ಅಂತೇಳಿ ಒಂದು ಕುಕ್ಕರ್ನ ಇಟ್ಟಿದ್ದೀನಿ. ನಾನು ವೀಡಿಯೋ ಮಾಡೋದಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ನಮ್ಮ ಅಣ್ಣನ ಕರ್ಕೊಂಡಿದ್ದೀನಿ ವೀಡಿಯೋ ಮಾಡೋದಕ್ಕೆ. ಸೊ ನಾನು ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೆ ಇಲ್ಲಿ ಬಂದು ಇಡಿ ವೀಡಿಯೋನ ಅಂತ ಹೇಳ್ಬಿಟ್ಟು ಅವ್ನು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಫಸ್ಟಿಗೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ಕುಕ್ಕರ್ ಆಲ್ರೆಡಿ ಫುಲ್ಲು ಕಾಯ್ದುಬಿಟ್ಟಿತ್ತು. ಒಲೆ ಅಲ್ವಾ, ತುಂಬ ಫಾಸ್ಟಾಗಿ ಅಡುಗೆ ಆಗುತ್ತೆ. ಒಲೆ ತುಂಬ ಬೇಗ ಕಾವು ಬರುತ್ತೆ. ನಾನು ಎಣ್ಣೆ ಹಾಕಿದ ತಕ್ಷಣ ಆಗಲೇ ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು. ಹಳ್ಳಿ ಕಡೆ ಅಡುಗೆ ಮಾಡೋದು ಅಂದ್ರೆ ಒಂಥರ ಖುಷಿ. ಹೊರ್ಗಡೆ ಗಾಡಿಗಳ ಸೌಂಡ್ ಇರಲ್ಲ, ಸುತ್ತಮುತ್ತ ಹಕ್ಕಿಗಳು ಚಿಲಿಪಿಲಿ ಸೌಂಡ್ಸ್ ಕೇಳಿಕೊಂಡು ತುಂಬ ನಿಶಬ್ದವಾಗಿರುತ್ತೆ ಹಳ್ಳಿ ಕಡೆ ಪ್ಲೇಸ್ಗಳಲ್ಲಿ. ಎಣ್ಣೆ ಕಾಯ್ದಿದ್ದೋದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ ಚೆನ್ನಾಗಿ ಬಾಡೋ ಥರ ಹುರ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ 1ರಿಂದ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ.
ಶುಂಠಿ ಬೆಳ್ಳುಳ್ಳಿನ ಆಲ್ರೆಡಿ ರುಬ್ಕೊಂಡಿದ್ದೀನಿ, ಆದರೂ ರುಚಿ ಬರುತ್ತೆ ಅಂತೇಳ್ಬಿಟ್ಟು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಡೀಪ್ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಮಟನ್ನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮಟನ್ನು ನೀಟಾಗಿ ಎಣ್ಣೆಯಲ್ಲಿ ಸೆಟ್ ಆಗೋ ಥರ ಹುರ್ಕೊತಾ ಇದ್ದೀನಿ. ಅದು ಒಲೆ ಆಗಿರೋದ್ರಿಂದ ಬೇಗ ಹಿಡ್ಕೊತಾ ಇತ್ತು, ತಳ ಬೇಗ ಹಿಡ್ಕೊತಾ ಇತ್ತು, ಅದಕ್ಕೆ ಸ್ವಲ್ಪ ಬೇಗ ಆಗ್ತಾಯಿದೆ. ಮಟನ್ ಸ್ವಲ್ಪ ಸೆಟ್ ಆದ ತಕ್ಷಣ ಅದಕ್ಕೆ ಟೊಮೊಟೊನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾಕೆಟ್ ಬಿರಿಯಾನಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಆ ಕಲರ್ ನೋಡೋಕ್ಕೆ ಸಖತ್ತಾಗಿತ್ತು. ಹಾಗೆ ಒಂದು 2 ಗ್ಲಾಸ್ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾವೇನು ಸಣ್ಣ ಅಕ್ಕಿನ ಹಾಕ್ಕೊಂಡಿಲ್ಲ, ಸೊಸೈಟಿನಲ್ಲಿ ಕೊಡ್ತಾರಲ್ಲ ಆ ರೈಸ್ನೇ ಹಾಕ್ಕೊಂಡಿದ್ದೀವಿ. ಆದರೂ ಮಾತ್ರ ಮಟನ್ ಮಾತ್ರ ಸೂಪರಾಗಿ ಆಗಿತ್ತು. ಮಟನ್ ಬಿರಿಯಾನಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಕಲರ್ ಹೆಂಗೆ ಕಾಣ್ತೈತೆ ಅಂತ. ಹಾಗೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಕುದಿ ಬರೋ ಟೈಮ್ಗೆ ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊತಾ ಇದ್ದೀನಿ. ಹಾಗೆ ಒಂದು ಸಣ್ಣದಾಗಿ ಕೊತ್ತಂಬರಿ ಮತ್ತು ಪುದೀನನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಅದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. GRB ತುಪ್ಪನೇ ಬೆಳೆಸ್ತೀವಿ ನಾವು, GRB ತುಪ್ಪನೇ ಹಾಕ್ಕೊತೀವಿ. ಬಿರಿಯಾನಿ ಇಲ್ಲಿ ಕುದೀತಾ ಇರಲಿ, ಸ್ವಲ್ಪ ಸೆಟ್ ಆಗಲಿ ಅಂತ ಹೇಳ್ಬಿಟ್ಟು ಅಮ್ಮ ಅಲ್ಲಿ ಒಳಗಡೆ ಏನೋ ಅಡುಗೆ ಮಾಡ್ತಾಯಿದ್ರು, ಅಲ್ಲಿಗೆ ಹೋದೆ. ಅಮ್ಮ ನೋಡಿದ್ರೆ ಅಲ್ಲಿ ಬೋಟಿ ಗೊಜ್ಜಿಗೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು. ಬೋಟಿ ಗೊಜ್ಜಿಗೆ ಏನೇನು ಮಾಡಿದ್ರು ಅಂತ ಒಂದು ಪಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2ರಿಂದ 3 ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು, ಹಾಗೆ ಒಂದು 2 ಈರುಳ್ಳಿನ ಫ್ರೈ ಮಾಡ್ಕೊತಾವ್ರೆ. ಅಷ್ಟರಲ್ಲಿ ನಾನು ಈಚೆಗಡೆ ಹೋಗ್ಬಿಟ್ಟು ಬಂದೆ. ಅಲ್ಲಿ ನೋಡಿದ್ರೆ ಬಿರಿಯಾನಿ ಆಲ್ರೆಡಿ ಲಾಸ್ಟ್ ಸ್ಟೇಜಲ್ಲಿ ಸೆಟ್ ಆಗಿತ್ತು. ಒಲೆ ಆಗಿರೋದ್ರಿಂದ ತುಂಬ ಬೇಗ ಇತ್ತು. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಕೆಂಡದಲ್ಲಿ ಬೇಯಲಿ ಅಂತ ಹೇಳ್ಬಿಟ್ಟು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಬಂದೆ. ಅಮ್ಮ ಇಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಮಾಡಿದರು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಹೊಡಿತಾಯಿದ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಹೊಡೆದ್ಮೇಲೆ ಒಂದು ಸ್ವಲ್ಪ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ರು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತವ್ರೆ. ಇದ್ರ ಜೊತೆಗೆ ಸ್ವಲ್ಪ ಬೋಟಿ ಹೆಸ್ರು ಕಾಳನ್ನ ಬೇಯಿಸ್ಕೊಂಡಿದ್ರು. ಇಲ್ಲಿ ಟೊಮೊಟೊ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ಮಿಕ್ಸ್ ಹೊಡಿತವ್ರೆ. ಹಾಗೆ ಸ್ವಲ್ಪ ಖಾರ ಕಮ್ಮಿ ಆಯಿತು ಅಂತೇಳಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊತವ್ರೆ. ಇದು ಸ್ವಲ್ಪ ಕುದಿ ಬಂದ ತಕ್ಷಣ ಇದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಹೆಸ್ರು ಕಾಳು ಮತ್ತು ಅದಕ್ಕೆ ಬೋಟಿ ಜೊತೆ ಬೇಯಿಸ್ಕೊಂಡಿದ್ರಲ್ಲ ಅದನ್ನು ತೆಗ್ದು ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಕಾಳುಗೊಜ್ಜು ಕೂಡ ರೆಡಿ ಆಯಿತು. ಮಟನ್ ಸಾಂಬಾರು ಕೂಡ ರೆಡಿ ಆಗಿತ್ತು. ನೆಕ್ಸ್ಟು ಬಿರಿಯಾನಿ ಕೂಡ ಇಲ್ಲಿ ಫುಲ್ ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ. ನಾವು ನೋಡಿ ಸೊಸೈಟಿ ಅಕ್ಕಿಲಿ ಮಾಡಿದ್ರು, ಏನು ಚೆನ್ನಾಗಿ ಕಾಣ್ತೈತೆ ಅಂತೇಳ್ಬಿಟ್ಟು. ಒಲೆಯಲ್ಲೇ ಮಾಡಿದ್ನಲ್ಲ ಅಂತೇಳ್ಬಿಟ್ಟು ಆಚೆ ಕಡೆ ಎಲ್ಲ ಜಾಗ ಇದೆ ಅಲ್ವಾ, ಅಲ್ಲೇ ಇಟ್ಟಿದ್ದೆ. ಮಟನ್ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಕೊಬ್ಬು ಮಾತ್ರ ಸಖತ್ತಾಗಿತ್ತು. ಸಾಂಬಾರು ಮಾತ್ರ ಸಖತ್ತು ಟೇಸ್ಟಿಯಾಗಿತ್ತು. ಅಡುಗೆ ಕೆಲಸ ಎಲ್ಲ ಆಯಿತು. ಇವಾಗ ಟೇಸ್ಟ್ ನೋಡೋ ಟೈಮು. ಬನ್ನಿ ಟೇಸ್ಟ್ ನೋಡೋಣ. ನಮ್ಮ ಮನೆ ಮುಂದೆ ಸ್ವಲ್ಪ ವರಾಂಡದಲ್ಲಿ ತುಂಬ ಜಾಗ ಇದೆ, ಅಕ್ಕಪಕ್ಕ ಮರಗಳಿದ್ದಾವೆ. ಅದರಡೆ ಕೂತ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಮಧ್ಯದಲ್ಲಿ ಒಂದು ಟೇಬಲ್ ಹಾಕ್ಕೊಂಡು ಕೂತಿದ್ದೀವಿ. ಈ ಥರ ಎಲ್ಲ ಹಳ್ಳಿ ಕಡೆ ಮಧ್ಯದಲ್ಲೆಲ್ಲ ಊಟ ಹಾಕ್ಕೊಂಡು ತಿಂತಾಯಿದ್ರು. ಏನೋ ಒಂಥರ ಖುಷಿ. ಸಿಟಿಲಿರೋರ್ಗಂತೂ ಇದ್ದಿದ್ದು ಖುಷಿ ಆಗ್ಬಿಡುತ್ತೆ, ನೋಡೋರ್ಗಂತೂ ಇದ್ದಿದ್ದು ಖುಷಿ ಆಗಿಬಿಡುತ್ತೆ. ನಮಗೂ ಈ ಥರ ಇರಬೇಕಾಗಿತ್ತಲ್ವ ಅಂತಲೂ ಕೂಡ ಅನಿಸುತ್ತೆ. ತಾತ ಮೊಮ್ಮಗಳು ಇಬ್ಬರು ಕೂತ್ಕೊಂಡು ಬಾರಿಸ್ತಾಯಿದ್ರು. ಜೊತೆಗೆ ಕೂಡ ನಾನು ಹೋಗಿ ಜಾಯ್ನ್ ಆದೆ. ನನ್ನ ಮಗಳು ತುಂಬ ಖುಷಿಯಾಗಿ ತಿಂತಾಯಿದ್ಲು. ಒಂಥರ ಅವಳಿಗೂ ಈ ಥರ ಎಲ್ಲ ಹಾಕ್ಬಿಟ್ರೆ ಖುಷಿ. ಅವತ್ತೆಲ್ಲ ಫುಲ್ ಖುಷಿಯಾಗೇ ಇದ್ಲು, ಅವಳಿಗೇನೋ ಒಂಥರ ಸಂತೋಷ. ಜೊತೆಗೆ ಊಟಕ್ಕೆ ನಾನು ಕೂಡ ಜಾಯ್ನ್ ಆದೆ. ನಾನು ಕೂಡ ಎಲ್ಲ ನೀಟಾಗಿ ಬಡಿಸ್ಕೊಂಡು ನಾನು ಕೂಡ ಕೂತ್ಕೊಂಡು ತಿಂತಾಯಿದ್ದೆ. ಅಮ್ಮ ಏನೋ ಕೆಲಸ ಮಾಡ್ತಾಯಿದ್ರು, ಅದಕ್ಕೆ ಅಮ್ಮ ಬರಲಿಲ್ಲ. ಬಿರಿಯಾನಿ ನಮ್ಮ ಅಪ್ಪಗೂ ಕೂಡ ಈ ಥರ ಎಲ್ಲ ತಿನ್ನೋದಕ್ಕೆ ತುಂಬ ಇಷ್ಟ. ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಾನು ಏನೇ ಸ್ಪೆಷಲಾಗಿ ಮಾಡಿದ್ರು ಅವ್ರು ಇಷ್ಟಪಟ್ಟು ತಿಂತಾರೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.